ಸ್ನೇಹಿತರೆ, ಹೊಸದಾಗಿ ಗಾರ್ಡನ್ ಹವ್ಯಾಸ ರೂಢಿಸಿಕೊಳ್ಳುತ್ತಿರುವವರಿಗೆ ಈ ವಿಡಿಯೋ ಖರ್ಚೆ ಮಾಡದೆ ಫಲವತ್ತಾದ ಪಾಟಿಂಗ್ ಮಿಶ್ರಣ ತಯಾರಿಸಿ ಅದರೊಳಗೆ ಸಸಿಗಳನ್ನು ನೆಟ್ಟು ಸಾವಿರಾರು ಹೂ ಸದಾಕಾಲ ಪಡೆಯುವುದು ಹೇಗೆ ಅಂತ ತಿಳಿಸಿಕೊಟ್ರೆ, ಈಗಾಗಲೇ ಗಾರ್ಡನಿಂಗ್ ನಲ್ಲಿ ಸಾಕಷ್ಟು ಅನುಭವ ಹೊಂದಿರೋರು ಖರ್ಚೆ ಮಾಡದೆ ಪಾಟಿಂಗ್ ಮಿಶ್ರಣ ತಯಾರಿಸಿ ಸಸಿ ನೆಟ್ಟು ಸಾವಿರಾರು ಹೂ ಪಡೆಯಲು ಸಾಧ್ಯನಾ ಅಂತ ಪ್ರಯೋಗ ಮಾಡಿ ನೋಡಲು ಅನುಕೂಲವಾಗುವಂತ ಈ ವಿಡಿಯೋ ಅಂತ್ಯದವರೆಗೂ ಸ್ಕಿಪ್ ಮಾಡದೆ ನೋಡಿ ಫಲಿತಾಂಶಗಳನ್ನ ಕಮೆಂಟ್ ಮಾಡಿ ತಿಳಿಸ್ತೀರಾ ಅಂತ ಭಾವಿಸ್ತಾ, ಆತ್ಮೀಯ ಸ್ನೇಹಿತರೆ, ತಾವು ಮೇರಿಸ್ ಮನೆ ಗಾರ್ಡನ್ ಚಾನಲ್ ಅನ್ನು ವೀಕ್ಷಣೆ ಮಾಡ್ತಾ ಇದ್ರ ನಾನು ನಿಮ್ಮ ದೀಪಕ್ ಕುಮಾರ್ ಟಿಟಿ ತಮಗೆಲ್ಲ ಆತ್ಮೀಯ ಸ್ವಾಗತವನ್ನ ಕೋರ್ತೇನೆ. ಯಾರೆಲ್ಲ ವೀಕ್ಷಕ ಸ್ನೇಹಿತರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ತಕ್ಷಣ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ನಲ್ಲಿ ಆಲ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ಇಂತಹ ಮಾಹಿತಿಪೂರ್ಣ ವಿಡಿಯೋಗಳ ನೋಟಿಫಿಕೇಶನ್ ಅನ್ನ ಯೂಟ್ಯೂಬ್ ನಿಮಗೆ ಕಳಿಸಿಕೊಡುತ್ತೆ. ವಿಡಿಯೋ ಇಷ್ಟವಾದ್ರೆ ಒಂದು ಲೈಕ್, ಇನ್ಫಾರ್ಮೇಟಿವ್ ಅನ್ಸಿದ್ರೆ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ ಗಳಿಗೂ ಕೂಡ ಶೇರ್ ಮಾಡುವಂತೆ ವಿನಂತಿಸಿಕೊಳ್ತಾ ಬನ್ನಿ ವಿಡಿಯೋ ಪ್ರಾರಂಭಿಸೋಣ. ಸ್ನೇಹಿತರೆ, ಹಲವಾರು ವೀಕ್ಷಕರು ನಮ್ಮ ಗಾರ್ಡನಿನ ಗಿಡಗಳನ್ನ ನೋಡಿ ಕೇಳ್ತಾನೆ ಇರ್ತಾರೆ, ನೆಲದ ಮೇಲೆ ಬೆಳೆಸುತ್ತಿರುವಂತಹ ಗಿಡಗಳಿಗಿಂತಲೂ ನಿಮ್ಮ ಪಾಟಿನಲ್ಲಿ ಬೆಳೆದ ಗಿಡಗಳು ತುಂಬಾ ಆರೋಗ್ಯದಿಂದ ಹಚ್ಚ ಹಸುರಾಗಿ ಎಲ್ಲಾ ಋತುಗಳಲ್ಲೂ ಸಾಕಷ್ಟು ಅಂದವಾದ ಹೂಗಳನ್ನ ಕೊಡ್ತಾ ಇರ್ತವೆ. ಇದರ ಹಿಂದಿನ ಸೀಕ್ರೆಟ್ ಏನು? ನಮ್ಮ ಗಾರ್ಡನಿನ ಸಸಿಗಳು ಕೂಡ ಇದೇ ರೀತಿ ಬೆಳವಣಿಗೆ ಕಾಣಬೇಕು ಅಂದ್ರೆ ಏನು ಮಾಡಬೇಕು ಅಂತ ತಿಳಿಸಿ. ಈ ಸಂದೇಹಕ್ಕೆ ನಮ್ಮ ಉತ್ತರ ಆರೋಗ್ಯಕರ ಮಣ್ಣಿನಲ್ಲಿ ಸಾಕಷ್ಟು ಮೈಕ್ರೋ ಮತ್ತೆ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಹೊಂದಿರುವಂತಹ ಫಲವತ್ತಾದ ಪಾಟಿಂಗ್ ಮಿಶ್ರಣ. ಈ ಪಾಟಿಂಗ್ ಮಿಶ್ರಣ ಟೆರೆಸ್ ಗಾರ್ಡನಿಂಗ್ ಮಾಡೋರಿಗಾದ್ರೆ ಲೈಟ್ weight ನಿಂದ ಕೂಡಿರಬೇಕು. ಸಾಮಾನ್ಯವಾಗಿ ಮನೆಯ ಸುತ್ತ ಗಾರ್ಡನಿಂಗ್ ಮಾಡೋರಿಗಾದ್ರೆ ತುಂಬಾ ಸರಳವಾದಂತಹ ಬೇಸಿಕ್ ಪಾಟಿಂಗ್ ಮಿಶ್ರಣ ಸ್ವಲ್ಪ ಮಟ್ಟಿನ ತೂಕ ಹೊಂದಿದ್ರು ಕೂಡ ನಡೆಯುತ್ತೆ. ಟೆರೆಸ್ ಗಾರ್ಡನ್ ಮಾಡೋರಿಗಾಗಿ ಲೈಟ್ weight ಪಾಟಿಂಗ್ ಮಿಶ್ರಣ ತಯಾರಿಸುವ ವಿಧಾನವನ್ನ ಈಗಾಗಲೇ ರಿಲೀಸ್ ಮಾಡಿರೋದ್ರಿಂದ ಆಸಕ್ತ ವೀಕ್ಷಕರು ಡಿಸ್ಕ್ರಿಪ್ಷನ್ ನಲ್ಲಿ ಅದರ ಲಿಂಕ್ ಅನ್ನ ಕೊಟ್ಟಿರುತ್ತೇವೆ, ಅದರ ಸದುಪಯೋಗವನ್ನ ಪಡಿಸ್ಕೋಬಹುದು. ಬನ್ನಿ ಈಗ 16 ಇಂಚಿನ ಒಂದು ಪಾಟಿಗೆ ಅವಶ್ಯಕವಿರುವಷ್ಟು ಪದಾರ್ಥಗಳ ಪ್ರಮಾಣವನ್ನ ತಿಳಿಸುತ್ತೇವೆ. ನೀವು ಇದೇ ರೀತಿ ಪ್ರಮಾಣವನ್ನ ಪಾಟಿನ ಅಳತೆ ಮತ್ತು ಸಂಖ್ಯೆಗೆ ತಕ್ಕಂತೆ ಮಲ್ಟಿಪ್ಲೈ ಮಾಡಿಕೊಳ್ತಾ ತಿಳಿಸಲಿರುವಂತಹ ಪದಾರ್ಥಗಳ ಪ್ರಮಾಣವನ್ನ ಹೆಚ್ಚಿಸಿಕೊಳ್ಳುತ್ತಾ ಹೋಗಬಹುದು. ಇದಕ್ಕಾಗಿ ಈ ರೀತಿಯ 6 ಇಂಚಿನ ಒಂದು ಚಿಕ್ಕ ಪಾಟಿನಲ್ಲಿ ಒಂದು ಪಾಟಿನಷ್ಟು ಸಾಧಾರಣ ಮಣ್ಣು, ಅಂದ್ರೆ ನಿಮ್ಮ ಸುತ್ತಮುತ್ತ ಮನೆ ಕಟ್ಟಲು ಅಗೆದಿರುವಂತಹ ಅಂದ್ರೆ ಪಾಯ ಅಥವಾ ಪಿಲ್ಲರ್ ಹಾಕಲು ತೆಗೆದಂತಹ ಮಣ್ಣು ಇರಬಹುದು. ಸ್ನೇಹಿತರೆ, ಇಂತಹ ಮಣ್ಣು ಸ್ವಲ್ಪ ಗುಂಡಿ ಆಳವಾಗಿ ತೆಗೆದ ನಂತರ ತಂದ್ರೆ ಅನುಕೂಲ. ಯಾಕಂದ್ರೆ ಭೂಮಿಯ ಮೇಲ್ಪದರಕ್ಕಿಂತ ಸ್ವಲ್ಪ ತಳಭಾಗದ ಮಣ್ಣಿನಲ್ಲಿ ಅನೇಕ ಖನಿಜ, ಲವಣ ಮತ್ತು ಸಹಕಾರಿ ಜೀವಾಣುಗಳು ಸಕ್ರಿಯವಾಗಿರುತ್ತವೆ. ಇಂತಹ ಸಕ್ರಿಯ ಜೀವಾಣುಗಳನ್ನ ಹೊಂದಿದಂತ ಮಣ್ಣಿನ ಆಯ್ಕೆಯಿಂದ ನಿಮ್ಮ ಪಾಟಿನ ಮಿಶ್ರಣ ಫಲವತ್ತಾಗಿಸಲು ಹೆಚ್ಚಿನ ಪರಿಶ್ರಮದ ಅಗತ್ಯತೆ ಇರೋದಿಲ್ಲ. ಇನ್ನ ನರ್ಸರಿಯಲ್ಲಿ ಸಿಕ್ಕುವಂತ ಗಾರ್ಡನ್ ಸಾಯಿಲ್ ನ ಕೊಂಡುಕೊಂಡು ತಂದ್ರೆ ಅದು ಕೂಡ ಪರವಾಗಿಲ್ಲ. ಅಥವಾ ನೀವು ಈಗಾಗಲೇ ಯಾವುದಾದ್ರೂ ಗಿಡ ನೆಟ್ಟಿದ್ದು ಆ ಗಿಡ ಈಗ ಇಲ್ಲದಂತಾಗಿದ್ರೆ ಅದರ ಪಾಟಿನ ಮಣ್ಣನ್ನ ಕೂಡ ಬಳಸ್ಕೋಬಹುದು. ಆದ್ರೆ ಈ ರೀತಿ ಪಾಟಿನ ಮಣ್ಣನ್ನ ಮರುಬಳಕೆ ಮಾಡುವಂತಿದ್ದರೆ ಅಂತಹ ಮಣ್ಣನ್ನ ಪಾಟಿನಿಂದ ಹೊರತೆಗೆದು ಪಾಟ್ ಮತ್ತು ಮಣ್ಣು ಕನಿಷ್ಠ 3-4 ದಿನಗಳವರೆಗೆ ಪ್ರಕಾಶಮಾನವಾದಂತಹ ಬಿಸಿಲಿನಲ್ಲಿ ಹರಡಿ ಒಣಗಿಸಿದ ನಂತರ ಬಳಕೆ ಮಾಡೋದ್ರಿಂದ ಇಂತಹ ಮಣ್ಣಿನಲ್ಲಿ ಮತ್ತೆ ಪಾಟಿನಲ್ಲಿ ಇರಬಹುದಾದಂತಹ ಹಾನಿಕಾರಕ ಉಪದ್ರವ ನೀಡುವಂತಹ ಸೂಕ್ಷ್ಮ ರೋಗಾಣುಗಳು ನಾಶ ಹೊಂದುವುದರಿಂದ ಮಣ್ಣು ಮರುಬಳಕೆಗೆ ಯೋಗ್ಯವಾಗಿರುತ್ತೆ. ಇದರ ನಂತರ ಒಣಸಗಣಿ ಅಥವಾ 6 ತಿಂಗಳ ಹಿಂದಿನ ಸಗಣಿ ಭರಣಿ ಪುಡಿ ಮಾಡಿಕೊಂಡು ಮತ್ತದೆ 6 ಇಂಚಿನ ಪಾಟಿನ ತುಂಬಾ ಮಣ್ಣಿನ ಜೊತೆಗೆ ಬೆರೆಸಿ, ಇಂತಹ ಸಗಣಿ ಗೊಬ್ಬರ ಕನಿಷ್ಠ 6 ತಿಂಗಳಷ್ಟು ಹಳೆಯದಾದ್ರೆ ಅತ್ಯುತ್ತಮ. ಯಾಕಂದ್ರೆ ಇದು ಕಳಿತು ಸಾವಿರಾರು ಸಂಖ್ಯೆಯಲ್ಲಿ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಗಳನ್ನ ಹೊಂದಿರುತ್ತೆ. ಇದಾದ ನಂತರ 6 ಇಂಚಿನ ಪಾಟಿನ ಅರ್ಧದಷ್ಟು ಮರಳು ರಿವರ್ ಸ್ಯಾಂಡ್ ದೊರೆತರೆ ಅತ್ಯುತ್ತಮ. ಇವಿಷ್ಟು ಚೆನ್ನಾಗಿ ಬೆರೆಸಿಕೊಳ್ಳುವ ಮುನ್ನ ಒಣ ಎಲೆಗಳು, ಬಾಳೆಹಣ್ಣಿನ ಒಣಗಿಸಿದ ಸಿಪ್ಪೆ ಮತ್ತು ಇತರೆ ಯಾವುದೇ ಹಣ್ಣುಗಳ ಒಣ ಸಿಪ್ಪೆಗಳನ್ನ ಚೂರಾಗಿಸಿ ಬೆರೆಸಿ. ಸ್ನೇಹಿತರೆ, ಒಣ ಎಲೆಗಳು ಅಂದ್ರೆ ಯಾವುದಾದ್ರೂ ನಡೆಯುತ್ತೆ, ಆದ್ರೆ ಆಲದ ಮರದ ಎಲೆಗಳು ಸಿಕ್ಕಿದ್ರೆ ಇವುಗಳಿಂದ ಅತಿ ಹೆಚ್ಚಾದಂತಹ ನೈಟ್ರೋಜನ್ ಜೊತೆಗೆ ಉಪಯುಕ್ತ ಸೂಕ್ಷ್ಮ ಜೀವಾಣುಗಳು ಉತ್ಪತ್ತಿಯಾಗಲು ಸಹಕಾರಿಯಾಗುತ್ತವೆ. ಎಲೆ, ಬಾಳೆ ಮತ್ತು ಹಣ್ಣುಗಳ ಸಿಪ್ಪೆಗಳನ್ನ ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿಸಿ ನಂತರ ಸಣ್ಣದಾಗಿ ಕಟ್ ಮಾಡಿಕೊಂಡು ಆನಂತರ ಮಿಕ್ಸಿಯಲ್ಲಿ ಹಾಕಿ ಮೀಡಿಯಂ ಪೌಡರ್ ಮಾಡಿಕೊಂಡು ಬೆರೆಸೋದ್ರಿಂದ ತ್ವರಿತ ಫಲಿತಾಂಶಗಳು ದೊರೆಯುವುದು. ಇವುಗಳ ಪ್ರಮಾಣ ಇಂತಿಷ್ಟೇ ಇರಬೇಕು ಅನ್ನುವಂತಹ ಕರಾರು ಇಲ್ಲದಿರುವ ಮತ್ತು ನೈಸರ್ಗಿಕ ತ್ಯಾಜ್ಯವಾದ್ದರಿಂದ ಸ್ವಲ್ಪ ಹೆಚ್ಚು ಕಡಿಮೆ ಬೆರೆಸಿದ್ರು ಕೂಡ ಯಾವುದೇ ರೀತಿಯ ತೊಂದರೆ ಇಲ್ಲ. ಕೇವಲ ಇಷ್ಟೇ ಪದಾರ್ಥಗಳನ್ನ ಚೆನ್ನಾಗಿ ಮಿಶ್ರಣ ಮಾಡಿಕೊಂಡು ವೆಲ್ ಡ್ರೈನ್ ಹೊಂದಿರುವಂತಹ ಪಾಟಿನೊಳಗೆ ತುಂಬಿ ಗಿಡಗಳನ್ನ ನೆಡಬಹುದು. ಪಾಟಿನೊಳಗೆ ಗಿಡ ನೆಡುವ ಮುನ್ನ ಪಾಟಿನೊಳಗೆ ಈ ಮಣ್ಣಿನ ಮಿಶ್ರಣವನ್ನ ಯಾವ ವಿಧಾನದಲ್ಲಿ ತುಂಬಬೇಕು ಅನ್ನುವಂತಹ ಮಾಹಿತಿಯುಳ್ಳ ವಿಡಿಯೋ ಮತ್ತು ಗಿಡಗಳನ್ನು ನೆಟ್ಟ 15 ದಿನಗಳ ನಂತರ ಮನೆಯಲ್ಲಿ ಸುಲಭವಾಗಿ ದೊರೆಯುವ ತ್ಯಾಜ್ಯಗಳನ್ನ ಬಳಸಿಕೊಂಡು ತಯಾರಿಸಲಾದಂತಹ ಲಿಕ್ವಿಡ್ ಫರ್ಟಿಲೈಸರ್ ಗಳನ್ನ ಗಿಡಗಳಿಗೆ ಹೇಗೆ ಯಾವ್ಯಾವಾಗ ಅನ್ವಯಿಸಬೇಕು ಅನ್ನುವಂತಹ ಮಾಹಿತಿಯುಳ್ಳ ವಿಡಿಯೋಗಳು ಈಗಾಗಲೇ ನಾವು ರಿಲೀಸ್ ಮಾಡಿರೋದ್ರಿಂದ ಆಸಕ್ತ ವೀಕ್ಷಕ ಸ್ನೇಹಿತರು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಡಲಾದಂತಹ ವಿಡಿಯೋ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಅದರ ಉಪಯೋಗವನ್ನ ಪಡಿಸಿಕೊಳ್ಳುವುದಲ್ಲದೆ ಗಾರ್ಡನಿಗೆ ಬಳಸಬಹುದಾದಂತಹ ಪಾಟ್, ಗ್ರೋ ಬ್ಯಾಗ್ ಮತ್ತೆ ಸಸಿಗಳನ್ನ ಆನ್ಲೈನ್ ಮೂಲಕ ತರಿಸಿಕೊಳ್ಳುವ ಬೈ ಲಿಂಕ್ ಅನ್ನ ಕೊಟ್ಟಿರ್ತೇವೆ. ಅದನ್ನ ಕೂಡ ಪರಿಶೀಲಿಸಿ ಬಳಸಿಕೊಳ್ತೀರಾ ಅನ್ನೋ ನಂಬಿಕೆಯೊಂದಿಗೆ
ರೈತರಿಗೆ ಖರ್ಚೇ ಮಾಡದೆ ಫಲವತ್ತಾಗಿ ಪಾಟಿಂಗ್ ಮಿಶ್ರಣ ತಯಾರಿಸುವ ವಿಧಾನ ತಿಳಿಸಿರುವ ಈ ವಿಡಿಯೋ ಮಾಹಿತಿ ಅನುಸರಿಸಿದರೆ ಸಾಕಷ್ಟು ಹೂ, ಹಣ್ಣು, ತರಕಾರಿ, ಸೊಪ್ಪುಗಳನ್ನು ಸುಲಭವಾಗಿ ಬೆಳೆಸಿಕೊಂಡು ಉತ್ತಮವಾದ ಇಳುವರಿ ಪಡೆಯಬಹುದೆಂಬ ವಿಚಾರವನ್ನ ಹಂಚಿಕೊಂಡಿರುವ ಈ ವಿಡಿಯೋ ನಿಮ್ಮ ಉಪಯೋಗಕ್ಕೆ ಬಂದಿರಬಹುದು ಅಂತ ಭಾವಿಸ್ತಾ ಮುಂದೆ ಮತ್ತೊಂದು ಗಾರ್ಡನಿಂಗ್ ಮಾಹಿತಿಯುಳ್ಳ ವಿಡಿಯೋದೊಂದಿಗೆ ಬರ್ತೇನೆ. ಅಲ್ಲಿಯವರೆಗೂ ಸರ್ವೇ ಜನಃ ಸುಖಿನೋ ಭವಂತು. ಹ್ಯಾಪಿ ಗಾರ್ಡನಿಂಗ್. ಧನ್ಯವಾದಗಳು. ನಮಸ್ಕಾರ.